ನೀನು ನೀರು ಬಾರ ಹಯವು ಆರ ಹಯವೆಂದುದು ನುಡಿಯಾಲಿಸುತ್ತ ಸಜೀವನು ನೀ ತಿಳಿದು ಬಾರಾರ ಹಯವೆಂದು ನುಡಿಯಾಲಿಸುತ್ತ ಸಜೀವನು ತತ್ಕ್ಷಣ ಪೇಳ್ದನು ನಯೋಕ್ತಿಯಲಿ ಭೂಪನೋಳು ಸಚಿವ ಪ್ರಭು, ಪೂಜಿಸಿಬಿಟ್ಟಂತಹ ತುರಗದ ಜೊತೆಯಲ್ಲಿ ನಾವು ಸಾಗುತ್ತಿರುವಂತಹ ಸಮಯದಲ್ಲಿ ನಮ್ಮ ಜೊತೆಯಲ್ಲೇ ನಕುಲಧ್ವಜನಾದಂತಹ ನೀನು ನಮ್ಮನ್ನು ಅನುಸರಿಸಿಕೊಂಡು ಬಂದವ. ಹೌದು. ಯುದ್ಧವೇ ಆಗುತ್ತಿರುವಂತಹ ಸಮಯದಲ್ಲಿ ಮಂತ್ರಿಗಳಿಗೇನು ಕೆಲಸ ಅಂತ ಕೇಳಿದರೆ, ನಮ್ಮ ತುರಗ ಎನ್ನುವುದು ಒಂದು ಪುರದಿಂದ ಮತ್ತೊಂದು ಪುರವನ್ನು ಸೇರುವ ಕಾಲಕ್ಕೆ ಈ ಪುರ ಯಾವುದು, ಇಲ್ಲಿಯ ಅರಸು ಯಾರು, ಇಲ್ಲಿಯ ನೇತೃತ್ವವನ್ನು ವಹಿಸಿದಂತಹ ವೀರ ಯಾರು, ಸಮಸ್ತವಾದಂತಹ ಅಲ್ಲಿಯ ಪರಿಚಯವನ್ನ ಮಾಡಿಕೊಡುವಂತಹ ಕೆಲಸ ನಿನ್ನದು. ಹೌದು. ಅದನ್ನೇ ಇಷ್ಟರವರೆಗೆ ಮಾಡುತ್ತಾ ಮಾಡುತ್ತಾ ನೀ ಬಂದವನಿದ್ದಿ. ಸಚಿವ ಪ್ರಭು, ಕೇವಲ ನನ್ನ ಜೊತೆಯೇ ನೀನು ಜೀವನವನ್ನು ಸಾಗಿಸಿದವನಲ್ಲ. ನಮ್ಮ ಅಯ್ಯ ಯಾವ ಕಾಲಕ್ಕೆ ಆಳ್ವಿಕೆಯನ್ನು ಮಾಡುವುದಕ್ಕೆ ತೊಡಗಿದ್ದಾನೋ ಆ ಕಾಲದಿಂದಲೇ ನೀನು ಕೂಡ ಅಯ್ಯನ ಜೊತೆಯಲ್ಲಿ ಬೇಕಾದಂತಹ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಕೊಡುತ್ತಾ ಮಂತ್ರಿ ಪದವಿಗೆ ಸರಿಯಾದಂತಹ ಅರ್ಹತಾ ವ್ಯಕ್ತಿ ನೀನು ಎನ್ನುವುದನ್ನು ತೋರಿಸಿಕೊಟ್ಟು ಜೀವನವನ್ನು ಮಾಡುತ್ತಾ ಬಂದವನಿದ್ದಿ. ಹೌದು. ಆದ ಕಾರಣದಿಂದಲೋ ಏನು ನಾವು ಗಮಿಸುವಂತಹ ಸಮಯದಲ್ಲಿ ನಮ್ಮಯ್ಯ ನಿನ್ನನ್ನು ನಮ್ಮ ಜೊತೆಯೇ ಕಳುಹಿಸಿಕೊಟ್ಟಿರಬಹುದು. ಸಚಿವ ಪ್ರಭು, ಹೋದ ಎಲ್ಲ ಕಡೆಯಲ್ಲಿಯೂ ಕೂಡ ಒಂದರ್ಥದ ಕಪ್ಪವನ್ನು ನಾವು ಸಂಗ್ರಹಿಸಿದರೂ ಕೂಡ ಇಂದಿನ ದಿವಸಕ್ಕಾಗುವಾಗ ನಿನ್ನನ್ನು ಕರೆಯಬೇಕು ಅಂತಿದ್ರೆ ಬಲವಾದ ಕಾರಣವೂ ಇದೆ. ಏನು? ತುರಗದ ಬೆಂಗಾವಲಿಗೆ ಹೊರಟಂತಹ ನಾವುಗಳು ತುರಗವನ್ನು ಅನುಸರಿಸುತ್ತಾ ಮುಂದೆ ಸಾಗುತ್ತಿರುವ ಸಮಯದಲ್ಲಿ ಒಮ್ಮಿಂದೊಮ್ಮೆಲೆ ತುರಗ ಎನ್ನುವುದು ಸ್ಥಗಿತಗೊಂಡಿತು ಎನ್ನುವುದನ್ನು ಚರ ಬಂದಾಡುವುದಕ್ಕೆ ತೊಡಗಿದ. ಅವ ಆಡಿದಂತಹ ನುಡಿಯನ್ನೇ ನಾವು ಗಮನಿಸಿದೆವು ಅಂತಾದರೆ ನಮ್ಮ ತುರಗಕ್ಕೆ ಎದುರಾಗಿ ಮತ್ತೊಂದು ತುರಗ ಬಂದಿದೆಯಂತೆ. ನಾವು ಪೂಜಿಸಿ ಬಿಟ್ಟಂತಹ ತುರಗಕ್ಕೆ ಯಾವ ರೀತಿಯಾದಂತಹ ಅಲಂಕಾರಾದಿಗಳನ್ನು ಮಾಡಿಕೊಂಡಿದ್ದೆವು, ಅದೇ ಅಲಂಕಾರಾದಿಗಳಿಂದ ಆ ತುರಗವು ನಮ್ಮ ಕುದುರೆಗೆ ಎದುರಾಗಿ ಬಂದಿದೆ ಅಂತ ದೂತನಾಡುವುದಕ್ಕೆ ತೊಡಗಿದವನಿದ್ದಾನೆ. ಹಾಗಾಗಿಯೇ ಮನದಲ್ಲೊಂದು ಪ್ರಶ್ನೆ ಮೂಡುವುದಕ್ಕೆ ಸಾಧ್ಯವಾಯಿತು. ಇದು ಏನಾಗಿರಬಹುದು, ಯಾಕೆ ಹೀಗಾಯಿತು ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುವುದೇ ತಾನೆ. ಹಾಗಾಗಿಯೇ ನಿನ್ನನ್ನು ಬರಹೇಳಿದವನಿದ್ದೇನೆ. ಮಂತ್ರಿಗಳೇ, ನೀ ತಿಳಿದು ಬಾರ ಆರಹಯವೆನ್ನುತ್ತ ಅತ್ತ ಕಡೆಗೆ ಸಾಗುವುದರ ಮೂಲಕವಾಗಿ ಅಲ್ಲಿರುವಂತಹ ಹಯ ಯಾರದ್ದು, ಯಾಕೆ ಇಲ್ಲಿಯ ತನಕ ಬಂದಿದೆ, ಅದರ ಜೊತೆಯಲ್ಲಿ ಬೇರೆ ಯಾರಾದರೂ ಇದ್ದಾರ, ಈ ಎಲ್ಲ ವರ್ತಮಾನಗಳನ್ನ ತಿಳಿದು ಬರುವೆಯಾ? ಜಿಯ ಲಾಲಿಸಬೇಕು. ಜಿಯ ಲಾಲಿಸಿ ಕೇಳಿಗ ಲಾಲಿಸಿ ಕೇಳಿಗ ಬಿಯವಾಗಲೇ ಕೋಬೇಗ ಕೈ ಎತ್ತಿ ನಿನ್ನೊಡನಾರಿನೋ ಬರುವರಿನ್ನೋ ಕೈ ಎತ್ತಿ ನಿನ್ನೊಡನ ಲಾಲಿಸಿ ಕೇಳಿಗ ಬಿಯವಾಗಲಿ ಕುಬೇಗ
ಸಚಿವ. ನೀನೆಂದಂತೆ ಹ್ಮ್ ನಿನ್ನ ತಂದೆಯವರೊಂದಿಗೆ ಹ್ಮ್ ಬಹಳಷ್ಟು ವರುಷಗಳ ಕಾಲ ನಾನಿದ್ದವ. ಹೌದು. ಇಂದು ಅದೇ ತಂದೆಯವರು ನಿನ್ನೊಂದಿಗೆ ನನ್ನನ್ನು ಕಳುಹಿಸಿಕೊಟ್ಟವರಿದ್ದಾರೆ. ಹಾ. ಸಾಕಷ್ಟು ಅನುಭವಗಳನ್ನು ಹೊಂದಿದವನಾದರೂ ಹ್ಮ್ ಅದನ್ನೇ ಆಧಾರವಾಗಿಟ್ಟುಕೊಂಡು ಹ್ಮ್ ನಾನೊಂದು ನಿಗಮನಕ್ಕೆ ಬಂದವನಿದ್ದೇನೆ. ನೀನು ಹೇಳುವುದನ್ನು ಕೇಳುವಾಗ ಕೇವಲ ಅತ್ತ ಕಡೆಗೆ ಸಾಗಬೇಕು ಅಂತ ನಾನು ಆಡಿದರೂ ಕೂಡ ಆಹ್, ಇಲ್ಲಿಂದಲೇ ಅದನ್ನು ತರ್ಕಿಸಿ ನೀನೊಂದು ತೀರ್ಮಾನಕ್ಕೆ ಬಂದಿದ್ದಿ ಅಂತಾದರೆ ಬಹಳಷ್ಟು ಸಂತೋಷವೇ ಹೌದು. ಆಹ್, ಏನದು? ನಿನ್ನ ತಂದೆ ಕೈಗೊಂಡಂತಹ ಕಾರ್ಯ ಹ್ಮ್ 7 ಅಶ್ವಮೇಧ ಯಾಗಗಳು ಕಳೆದು ಹ್ಮ್ 8ನೇ ಅಶ್ವಮೇಧ ಯಾಗವನ್ನು ಮಾಡುವಂತಹ ಈ ಸನ್ನಿವೇಶ, ಹ್ಮ್ ಇಂತಹ ಪುಣ್ಯ ಕಾರ್ಯದಲ್ಲಿ ಹ್ಮ್ ಈ ಹಿಂದೆಯೂ ನಡೆದಂತೆ ಹ್ಮ್ ಎಷ್ಟೋ ಅರಸರುಗಳು ತಮ್ಮನ್ನು ತಾವೇ ಈ ಪುಣ್ಯ ಕಾರ್ಯದಲ್ಲಿ ತೊಡಗಿಸಿಕೊಂಡವರು. ಹೌದು. ಅದು ನಿನ್ನ ತಂದೆಯವರೊಂದಿಗಾಗಿರಬಹುದು ಅಥವಾ ನಿನ್ನೊಂದಿಗಾಗಿರಬಹುದು, ಅವರನ್ನು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಒಬ್ಬರು ಒಳ್ಳೆ ಕೆಲಸ ಮಾಡ್ತಾರೆ ಅಂತಾಗುವಾಗ ಸಹಕರಿಸುವವರು ಹಲವು ಮಂದಿ. ಅವರವರಿಗೆ ಆಗುವಂತಹ ರೀತಿಯಲ್ಲಿ ಅವರು ಸಹಕರಿಸಿದವರು, ನಮ್ಮನ್ನು ಸೇರಿಕೊಂಡವರು. ಹಾ. ಅದೇ ರೀತಿ ಹ್ಮ್ ಈ ಪುಣ್ಯ ಕಾರ್ಯಕ್ಕೆ ಹ್ಮ್ ಈ ಲೋಕದಲ್ಲಿ ಯಾರಾದರೂ ತಡೆಯೊಡ್ಡುವವರು ಉಂಟೆ? ಯಜ್ಞಕಂಟಕರು ಈ ಕಾಲಕ್ಕೆ ಬಹಳಷ್ಟು ಕಡಿಮೆ. ಹೌದು. ಆಹ್, ಯಜ್ಞ ಸಹಕಾರಿಗಳೇ ಹಲವು ಮಂದಿಗಳಿದ್ದಾರೆ. ಈಗ ಯಾರು ಅಂತ ನೀನು ಆಡುವುದಿವರು? ನೀನು ಹೇಳಿದ ಪ್ರಕಾರ ಹ್ಮ್ ಇವತ್ತು ತುರಗ ಬರುತ್ತಿರುವುದು ಆ ಮಣಿಪುರದ ಕಡೆಯಿಂದಲ್ಲವೇ? ಯಾವ ಕಡೆಯಿಂದ? ಮಣಿಪುರದ ಕಡೆಯಿಂದ. ಮಣಿಪುರದಿಂದ. ಆ, ಯಾರಾತ? ಅಲ್ಲಿನ ರಾಜನಾದಂತಹ ಬಬ್ರುವಾಹನ ಹ್ಮ್ ತನ್ನನ್ನು ಈ ಶುಭ ಕಾರ್ಯದಲ್ಲಿ ಪುಣ್ಯ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನುವಂತಹ ರೀತಿಯಲ್ಲಿ, ಹ್ಮ್ ತನ್ನದ್ದು ಒಂದು ಅಂಶ ಇರಲಿ ಅನ್ನುವಂತಹ ರೀತಿಯಲ್ಲಿ ಹ್ಮ್ ನಮಗೆ ಸಹಕರಿಸಲು ಓಡೋಡಿ ಬರುತ್ತಿರುವುದೇ ಆಗಿರಬಹುದಲ್ವೇ? ಮಂತ್ರಿಗಳೇ, ರಾಜ, ನಿಮ್ಮ ತರ್ಕ ಒಂದರ್ಥದಲ್ಲಿ ಸರಿಯಾಗಿರಲೂಬಹುದು. ಆಹ್, ಒಂದು ಕಡೆಯಲ್ಲಿ ಒಂದು ವಿಧವಾದಂತಹ ಯಜ್ಞವೋ ಯಾಗವೋ ದೇವತಾ ಸತ್ಕರ್ಮವೋ ನಡೆಯುತ್ತದೆ ಅಂತಾಗುವಾಗ ಆಹ್, ನಮಗಂಥದ್ದು ಮಾಡುವುದಕ್ಕೆ ಅಸಮರ್ಥವಾದಂತಹ ಸಮಯದಲ್ಲಿ ನಮ್ಮಿಂದ ಆಗುವಂತಹ ದೇಣಿಗೆಯನ್ನು ಕೊಟ್ಟು ಸಹಕರಿಸುವವರು ಹಲವು ಮಂದಿಗಳು. ಆ, ಒಂದು ದೇವಾಲಯದ ಬ್ರಹ್ಮಕಲಶವೋ ಜಾತ್ರಾದಿಗಳು ನಡೆಯುವಂತಹ ಸಮಯದಲ್ಲಿ ಹ್ಮ್, ನಾವು ನಮ್ಮಿಂದಾಗುವಂತಹ ದೇಣಿಗೆಯನ್ನ ಯಥಾಸಾಧ್ಯವಾಗಿ ಕೊಟ್ಟೆವು ಅಂತಾದರೆ ಅದರಲ್ಲಿ ನಮಗೊಂದು ವಿಧವಾದಂತಹ ತೃಪ್ತಿಯನ್ನ ನಾವು ಅನುಭವಿಸ್ತೇವೆ ಅಂತಾದರೆ ಭಗವಂತ ಪ್ರೀತನಾಗುತ್ತಾನೆ ಎನ್ನುವಂತಹ ಭಾವವನ್ನಿರಿಸಿಕೊಂಡು ಹಲವು ಮಂದಿಗಳು ಸಹಕರಿಸುವವರಿರ್ತಾರೆ. ಹೌದು. ನಮ್ಮ ಅಯ್ಯನಾದಂತಹ ಮಯೂರಧ್ವಜ ಭೂಪಾಲ ಹ್ಮ್, ಇಂದಿನ ದಿವಸಕ್ಕಾಗುವಾಗ 8ನೇ ಅಶ್ವಮೇಧವನ್ನ ಕೈಗೊಂಡವನಿದ್ದಾನೆ. ಆಹ್, ನೀನೇ ಅಂದ ಹಾಗೆ ಮಣಿಪುರದ ದೊರೆಯಾದಂತಹ ಬಬ್ರುವಾಹನ ನಮ್ಮ ಅಯ್ಯ ಮಾಡುತ್ತಾ ಇರುವಂತಹ ಅಶ್ವಮೇಧಕ್ಕೆ ಸಹಕರಿಸುವುದಕ್ಕೋಸ್ಕರವಾಗಿ ಹ್ಮ್, ತನ್ನಲ್ಲಿರುವಂತಹ ವಿಶೇಷವಾದಂತಹ ಕಪ್ಪ ಕಾಣಿಕೆಗಳನ್ನು ತೆಗೆದುಕೊಂಡು ಬಂದಿದ್ದಾನೆ ಅಂತ ನೀನು ಆಡುವುದಕ್ಕೆ ತೊಡಗುತ್ತಿ. ಆ, ಮಂತ್ರಿಗಳೇ, ಯುವರಾಜ, ನಿಮ್ಮ ಊಹನೆ ಎನ್ನುವುದು ಸರಿಯಾಗಿರಲೂಬಹುದು. ಆಹ್, ಆದರೆ ಹ್ಮ್, ನಾನಾಡುವ ಮಾತುಗಳಂದು ತಾವು ಕೇಳಬೇಕು. ಯಾವುದು? ಶೃಣುಮಂತ್ರಿ. ಶೃಣ್ಮಂತ್ರೀನ ನಿನ್ನೊಳೆನುವೆ ಹೆಣ್ಣೆ ಬದಲಾವೀಗ ಶೃಣ್ಮಂತ್ರೀನ ನಿನ್ನೊಳೆನುವೆ ಹೆಣ್ಣೆ ವಚನವೀಗ ಕಣ್ಮೆ ಬಲವಾರೆಂಬುದೆಮ್ಮ ಮಾನ್ಮರೆಲ್ಲ ಬೇಗ ಸುರಮುನಿ ನಾರದ ನಿನ್ನೆ ಒರೆದನು ರಾತ್ರಿಯುಳ್ತಾನೆ ಸುರಮುನಿ ನಾರದ ನಿನ್ನೆ ಒರೆದನು ರಾತ್ರಿಯುಳ್ತಾನೆ ಧರಣಿ ಬರ್ನಿನ್ನಲ್ಲಿ
ಕಾಣುವೆಂದನೇ ಪ್ರತ್ಯಕ್ಷ ಷಣ್ಮಂತ್ರಿ ನಾನಿನ್ನೋಳೆನುವೆ ಪೆಣ್ಮೆ ಬದಲವೀಗ ಕಣ್ಣೇ ಬಲವಾರೆಂಬುದೆಂಬ ಮಾರ್ಮರೆಲ್ಲ ಬೇಗ ಮಂತ್ರಿ, ಯುವರಾಜ, ಅತ್ತಗಡೆಗೆ ಸಾಗದೆ ತನ್ನ ತಾರ್ಕಿಕವಾದಂತಹ ಬುದ್ಧಿಯನ್ನು ಉಪಯೋಗಿಸಿಕೊಳ್ಳುವುದರ ಮೂಲಕವಾಗಿ ಯಾರು ಬಂದಿರಬಹುದು ಎನ್ನುವುದನ್ನು ತಾವು ಸ್ಪಷ್ಟಪಡಿಸಿದವರಿದ್ದೀರಿ. ಹೌದು, ಒಂದರ್ಥದಲ್ಲಿ ಅದು ಸರಿಯಾಗಿರಲೂಬಹುದು. ಆದರೆ ನನ್ನ ಅಂತರಂಗ ಬೇರೆ ಆಡುವುದಕ್ಕೆ ತೊಡಗುತ್ತದೆ. ಏನು ಮಂತ್ರಿ, ನಾವು 8ನೆಯ ಅಶ್ವಮೇಧವನ್ನು ಕೈಗೊಳ್ಳುವುದಕ್ಕೆ ಕಾರಣವಾದದ್ದು ನಾರದರಾಡಿದಂತಹ ವಚನ. ನಾರದರಾಡಿದಂತಹ ವಚನವನ್ನು ಕೇಳುತ್ತಾ ಕೇಳುತ್ತಾ ನಮ್ಮಯ್ಯ 8ನೆಯ ಯಜ್ಞಕ್ಕೆ ದೀಕ್ಷಾಬದ್ಧತೆಯನ್ನು ಕೈಗೊಂಡವನಿದ್ದಾನೆ. ಹೌದು, ನಾರದರಾಡಿದಂತಹ ಮಾತು ಯಾವ ಕಾಲಕ್ಕೂ ಹುಸಿಯಾಗುವುದಿಲ್ಲ ಎನ್ನುವಂತಹ ಭಾವವನ್ನು ಇರಿಸಿಕೊಂಡವರು ನಾವುಗಳು. ಹಾಗಾಗಿಯೇ ಆ ತುರಗವನ್ನು ಕಂಡಾಗ ನನ್ನ ಮನಸ್ಸಿನಲ್ಲಿ ಒಂದು ಜಿಜ್ಞಾಸೆ ಆರಂಭವಾಗುವುದಕ್ಕೆ ತೊಡಗಿತು. ಯಾವುದು ಬಲ್ಲೆಯ? ನಿನ್ನೆಯ ದಿವಸ ರಾತ್ರಿ ನಾರದರು ನನಗೆ ಕಂಡು ಬಂದರು. ಹೌದು, ಎಲ್ಲಿ ಬಲ್ಲೆಯ? ಎಲ್ಲಿ? ಕನಸಿನಲ್ಲಿ. ಕನಸು? ಹೌದು. ನಿದ್ರಾವಸ್ಥೆಯನ್ನು ಹೊಂದಿದಂತಹ ಕಾಲಕ್ಕೆ ಇನ್ನೇನು 4ನೆಯ ಜಾವ ಕಳೆದು 5ನೆಯ ಜಾವವಾಗುತ್ತದೆ ಎನ್ನುವಷ್ಟರ ಮಟ್ಟಿಗೆ ಇದ್ದಂತಹ ಸಮಯದಲ್ಲಿ ನನಗೊಂದು ಕನಸೆನ್ನುವುದು ಬಿತ್ತು. ಹೌದು, ಆ ಕನಸಿನಲ್ಲಿ ಭಗವಂತನನ್ನೇ ಸದಾಕಾಲ ಕೊಂಡಾಡುತ್ತಾ ಇದ್ದಂತಹ ದೊಡ್ಡ ಭಾಗವತರು ನಾರದರು. ಹೌದು, ಅವರ ದರ್ಶನ ಕನಸಿನಲ್ಲಿ ನನಗಾಗಿ ಹೋಯಿತು. ಅವರು ಆಡಿದ್ದೇನು ಬಲ್ಲೆಯ? ಏನು? ನಾಳಿನೆಯ ದಿವಸ ಕೃಷ್ಣಾರ್ಜುನರ ದರ್ಶನ ಎನ್ನುವುದು ನಿನಗಾಗುತ್ತದೆ. ತುರಗ ಎನ್ನುವಂಥದ್ದು ಸಾಗುತ್ತಾ ಹೋಗುವಂತಹ ವೇಳೆಯಲ್ಲಿ ಪಾಂಡವರ ಅಶ್ವಮೇಧದ ತುರಗ ಎನ್ನುವುದನ್ನು ನಿಮ್ಮ ಮುಂಭಾಗಕ್ಕೆ ಬರುತ್ತದೆ. ಕೇವಲ ಕೃಷ್ಣಾರ್ಜುನರು ಮಾತ್ರ ಬರುವುದಲ್ಲ, ವೃಷಕೇತು, ಪ್ರದ್ಯುಮ್ನ, ಅನಿರುದ್ಧ, ಅನುಸಾಲ್ವಾದಿ ವೀರರೆಲ್ಲರೂ ಕೂಡ ನಿನ್ನ ಮುಂಭಾಗಕ್ಕೆ ಹೋರಾಟವನ್ನು ಮಾಡುವುದಕ್ಕಾಗಿ ಬರುವವರಿದ್ದಾರೆ. ಹೌದು, ಅವರೆಲ್ಲರೂ ಹೋರಾಟಕ್ಕೆ ಬಂದ ಬಳಿಕ ಕೃಷ್ಣಾರ್ಜುನರ ದರ್ಶನ ನಿನಗಾಗುವುದಕ್ಕೆ ಸಾಧ್ಯ ರಣಕಣದಲ್ಲಿ ಅಂತಾಡಿದರು. ಅವರಾಡಿ 5ನೆಯ ಜಾವ ಕಳೆದು ಎಚ್ಚೆತ್ತು ನೋಡಿದಾಗ ನಾರದರಲ್ಲಿ ಇರಲಿಲ್ಲ. ಇದು ಕನಸು ಎನ್ನುವುದು ಸ್ಪಷ್ಟವಾದರೂ ಕೂಡ ಇದು ನನಸಾಗುವುದಕ್ಕೆ ಸಾಧ್ಯ ಎನ್ನುವ ಹಾಗೆ ನಾ ತರ್ಕಿಸಿಕೊಂಡೆ. ಹೇಗೆ ಬಲ್ಲೆಯ? ಒಬ್ಬಾತ ಆರೋಗ್ಯವಂತನಾದಂತಹ ವ್ಯಕ್ತಿಗೆ 4ನೆಯ ಜಾವದಲ್ಲಿ ಬಿದ್ದಂತಹ ಕನಸು ನನಸಾಗುತ್ತದಂತೆ. ಕನಸು ಬೇರೆ ಬೇರೆ ಕಾರಣದಿಂದ ಬೀಳುವುದಕ್ಕೆ ಸಾಧ್ಯವಾಗುತ್ತದೆ. ಅದೇ ವಿಷಯಗಳ ಕುರಿತಾಗಿ ನಾವು ಹಗಲು ಹೊತ್ತಿನಲ್ಲಿ ಅದನ್ನೇ ನಾವು ಮನನ ಮಾಡುತ್ತಾ ಇದ್ದರೆ ಅದು ರಾತ್ರಿ ಹೊತ್ತಿನಲ್ಲಿ ಕನಸಾಗಿ ನಮಗೆ ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಯಾವ ವಿಷಯದ ಕುರಿತಾಗಿ ನಾವು ಆಲೋಚಿಸುತ್ತಾ ನಿದ್ರಾವಶರಾಗುತ್ತಾ ಇವು ಅದೇ ಆಲೋಚನೆಯೇ ಕನಸಿನಲ್ಲಿ ಬರುವುದಕ್ಕೆ ಸಾಧ್ಯವಾಗುತ್ತದೆ. ಉಂಡದ್ದು ಜೀರ್ಣವಾಗದೇ ಇದ್ದಂತಹ ಕಾಲದಲ್ಲಿ ಕನಸು ಬರುವುದಕ್ಕೆ ಸಾಧ್ಯವಾಗುತ್ತದೆ. ದೇಹಕ್ಕೆ ಅನಾರೋಗ್ಯ ಎನ್ನುವಂಥದ್ದು ಬಂದಿದೆ ಅಂತಾದರೆ ಆ ಕಾರಣಕ್ಕೂ ಕೂಡ ಕನಸೆನ್ನುವುದು ಬೀಳುವುದಕ್ಕೆ ಸಾಧ್ಯವಾಗುತ್ತದೆ. ಈ ಕನಸುಗಳು ಯಾವುದು ನನಸಾಗಬೇಕು ಅಂತಿಲ್ಲ. ಆದರೆ ಒಬ್ಬ ಆರೋಗ್ಯವಂತನಾದಂತಹ ವ್ಯಕ್ತಿಗೆ 4ನೇ ಜಾವದಲ್ಲಿ ಬಿದ್ದಂತಹ ಕನಸು ನನಸಾಗುತ್ತದೆ ಅಂತ ಸ್ವಪ್ನಶಾಸ್ತ್ರಜ್ಞರಾಡಿದಂತಹ ಮಾತು ನನಗರ್ಥವಾಗುತ್ತದೆ. ಸುಷುಮ್ನವೋ ಜಾಗೃತಿಯೋ ಯಾವುದೂ ಇದೆಯೋ ಅದಕ್ಕನುಗುಣವಾಗಿ ಸ್ವಪ್ನವು ಒಂದು ವಿಧವಾದಂತಹ ಜಾಗೃತಾವಸ್ಥೆಯೇ ತಾನೆ. ಆ ಸ್ವಪ್ನಾವಸ್ಥೆಯಲ್ಲಿ ನಾವು ಕಂಡಂತಹ ವಿಚಾರಗಳು ಸತ್ಯವಾಗುತ್ತದೆ ಎನ್ನುವುದಕ್ಕೆ ಹಲವು ಪುರಾವೆಗಳು ನಮಗೆ ಸಿಗುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ನಾರದರಾಡಿದಂತಹ ಆ ಕನಸಿನಲ್ಲಾಡಿದಂತಹ ಮಾತಿಗನುಗುಣವಾಗಿ
ಇಂದು ದೂತನಾಡಿದಂತಹ ಮಾತು ಕೇಳುವಾಗ ಇದಕ್ಕೊಂದು ವಿಧವಾದಂತಹ ಸಮನ್ವಯ ಎನ್ನುವುದಿದೆ ಅಂತ ತರ್ಕಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ನಾರದರು ಹಾಡಿದ್ದೇ ಹೌದು, ಅದು ಸತ್ಯವೇ ಹೌದು ಅಂತಾದರೆ ಈ ಬಂದಂತಹ ತುರಗ ಪಾಂಡವರ ತುರಗ ಯಾಕಿರಲಾರದು ಎನ್ನುವಂತಹ ಜಿಜ್ಞಾಸೆ ಮನಸ್ಸಿನಲ್ಲಿ ಮೂಡುವುದಕ್ಕೆ ತೊಡಗಿತು. ಹಾಗಾಗಿಯೇ ನಿನ್ನನ್ನು ನಾ ಕರೆಸಿಕೊಂಡವನಿದ್ದೇನೆ. ನೀನು ಹೇಳಿದ್ದೇ ಸತ್ಯವಾಗಿರಬಹುದು ಅಥವಾ ನನ್ನ ಊಹನೆಯೇ ಸತ್ಯವಾಗಿರಬಹುದು. ಕಣ್ಣ ಮುಂದೆ ನಮಗೆ ಸಾಕ್ಷಿ ಎನ್ನುವುದಿರುವಾಗ ನಾವು ಚರ್ಚಿಸಿ ಏನು ಪ್ರಯೋಜನ ಉಂಟು ಹೇಳು. ಹಾಗಾಗಿ ತಡ ಮಾಡಬೇಡ, ಆದಷ್ಟು ಶೀಘ್ರವಾಗಿ ಅತ್ತ ಕಡೆಗೆ ಹೋಗು. ಅದೇನು ಎನ್ನುವುದನ್ನು ತಿಳಿದು ಬಾರಯ್ಯ. ಯುವರಾಜ, ನಾನು ನನ್ನ ತರ್ಕದ ಬುದ್ಧಿಯಲ್ಲಿ ಆ ವಿಷಯವನ್ನು ಹೇಳಿದೆ, ಅನುಭವವನ್ನು ಸೇರಿಸಿ ಹೇಳಿದೆ ಅಷ್ಟೇ ಹೊರತು ಅದು ಏನು ಎನ್ನುವುದನ್ನ ನೀನು ಹೇಳಿದ ಹಾಗೆ ನೇರವಾಗಿ ಅಲ್ಲಿ ಹೋಗಿ ಅದನ್ನು ತಿಳಿದು ಬರುತ್ತೇನೆ. ಸರಿ ಅಯ್ಯ, ನೇರವಾಗಿ ಅಲ್ಲಿ ಹೋದವನಿದ್ದೇನೆ. ಸರಿ, ಅಲ್ಲಿಯ ವಿದ್ಯಮಾನಗಳನ್ನೆಲ್ಲ ನೋಡಿದವನಿದ್ದೇನೆ. ಓ, ಆ ಕುದುರೆಯ ಹಣೆಯಲ್ಲಿ ಬರೆದಂತಹ ಲೇಖನವನ್ನೂ ತಂದವನಿದ್ದೇನೆ. ಕುದುರೆಯ ಹಣೆಯಲ್ಲಿ ಲೇಖನವಿತ್ತೆ? ಹೌದು. ಅದನ್ನು ನೀನು ಇಲ್ಲಿಯ ತನಕ ತಂದಿದ್ದಿ ಅಂತಾದರೆ ತಡ ಯಾಕೆ? ವಾಚಿಸಿ ಬಿಡು. ಹಾಗೇ